ಇಷ್ಟೊಂದು ಸಾಫ್ಟಾಗಿ ಮಲ್ಗೆ ರೀತಿ ಬಂದಿರೋ ಇಡ್ಲಿ ಹೇಗೆ ಮಾಡಿರ್ಬೋದು ಅಂತೇಳಿ ಗೆಸ್ ಮಾಡ್ತಾ ಇದ್ದೀರಾ? ನನಗೊತ್ತು ಕೆಲವ್ರು ಅನ್ಕೊಂತಾ ಇರ್ತೀರಾ ಈಸ್ಟ್ ಯೂಸ್ ಮಾಡಿರ್ಬೋದು ಅಂತ. ಇನ್ನ ಕೆಲವರು ಬೇಕಿಂಗ್ ಸೋಡಾ ಯೂಸ್ ಮಾಡಿರ್ಬೋದು ಅಂತ. ಇನ್ನ ಕೆಲವ್ರು ಅನ್ಕೊಂತಿರ್ತಾರೆ ಮೋಸ್ಟ್‌ಲಿ ಉದ್ದಿನ ಬೇಳೆ ತುಂಬ ಹಾಕಿರ್ಬೋದು ಅಂತ. ಇನ್ನ ಕೆಲವರು ಬೆಂದಿರೋ ಅನ್ನನ ತುಂಬ ಹಾಕಿರ್ಬೋದು ಅಂತ. ಈ ದಿನ ಈ ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸೂಟ್ ಆಗುವಂಥ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೆಟೊ ಚಟ್ನಿ. ಇದನ್ನು ಸಹ ಹೇಳ್ಕೊಡ್ತಾ ಇದ್ದೀನಿ. ಹಾಗೇನೇ ಈ ವಿಡಿಯೋದ ಕೊನೆಯಲ್ಲಿ ಇದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಇನ್ನೊಂದು ರೀತಿ ಇಡ್ಲಿನ ಹೇಗೆ ಮಾಡ್ಬೋದು ಅಂತ ಸಹ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಆನ್ ಪಾಯಿಂಟ್. ನಾನಿಲ್ಲಿ 2 ಕಪ್ಪಷ್ಟು ಇಡ್ಲಿದು ಅಕ್ಕಿ ತಗೊಂಡಿದ್ದೀನಿ. ಇದನ್ನ ಪಾರ್ ಬಾಯ್ಲ್ಡ್ ರೈಸ್ ಅಂತಾನೂ ಕರೀತಾರೆ. ಪಾರ್ ಬಾಯ್ಲ್ ಅಂದ್ರೆ ಪಾರ್ಷಿಯಲಿ ಬಾಯ್ಲ್ಡ್ ಅಂತ. ಇದು ಸ್ಟೀಮ್ ರೈಸು ಅಲ್ಲ, ಈ ಕಡೆ ರಾ ರೈಸು ಅಲ್ಲ, ಆ ರೀತಿ. 2 ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟಷ್ಟೇ ಉದ್ದಿನಬೇಳೆ ಸಾಕು. ನೋಡಿ, ಇಲ್ಲಿ ಉದ್ದಿನಬೇಳೆ ಬೈಂಡಿಂಗ್ ಏಜೆಂಟ್ ಥರ ಅಷ್ಟೇ ಯೂಸ್ ಮಾಡಬೇಕು. ನೀವು ಸಾಫ್ಟಾಗಿ ಬರುತ್ತೆ ಅನ್ನೋ ಭ್ರಮೆನಲ್ಲಿ ತುಂಬ ಅತಿಯಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ತಣ್ಣಗಾದ್ಮೇಲೆ ಇಡ್ಲಿ ಹಾರ್ಡ್ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ 4 ಪಟ್ಟು ಅಕ್ಕಿಗೆ 1 ಪಟ್ಟಷ್ಟೇ ಉದ್ದಿನಬೇಳೆ ಸಾಕು. ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೇನೇ 1/4 ಕಪ್ಪಷ್ಟು ಸಾಬುದಾನ ಅಂತ ಹೇಳ್ತೀವಲ್ಲ, ಅಂದರೆ ಸಬ್ಬಕ್ಕಿ, ಇದನ್ನು 1/4 ಕಪ್ ಅಷ್ಟೇ ಹಾಕ್ಕೊಳ್ಳಿ. ಇದು ಸಹ ನಿಮಗೆ ಇಡ್ಲಿ ಸಾಫ್ಟಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಂತೇಳಿ ಜಾಸ್ತಿ ಹಾಕಿದ್ರೆ ನಿಮಗೆ ಸ್ಟಿಕ್ಕಿ ಥರ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಅಳತೆ ಕೊಟ್ಟಿದ್ದೀನಲ್ಲ ಅದರಷ್ಟಷ್ಟೇ ಹಾಕ್ಕೊಳ್ಳಿ. ಇದನ್ನು ಒಂದು 4ರಿಂದ 5 ಸಲ ಚೆನ್ನಾಗಿ ನೀರು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು 5ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಇದು ಚೆನ್ನಾಗಿ ನೆಂದ ನಂತರ ಇದನ್ನು ರುಬ್ಕೋಬೇಕು. ರುಬ್ಬೋದು ಸಹ ತೋರಿಸ್ತೀನಿ ಎಷ್ಟು ಮಟ್ಟಿಗೆ ಬರಬೇಕಂತ. ಅಂದರೆ ರುಬ್ಬಿದ್ದು ಹಿಟ್ಟು ನಿಮಗೆ ಅದು ಸ್ವಲ್ಪ ಈಗ ಮುಟ್ಟಿದ್ರೆ ತರಿ ತರಿಯಾಗಿರಬೇಕು, ತುಂಬ ತರಿ ತರಿ ಆಗಲ್ಲ. ಮುಟ್ಟಿದಾಗ ಫೀಲ್ ಆಗಬೇಕು ನಿಮಗೆ ಇನ್ನೂ ಸ್ವಲ್ಪ ಸಣ್ಣ ರವೆ ರವೆ ಥರ ಇದೆ ಅಂತ. ಆ ರೀತಿ ರುಬ್ಕೋಬೇಕು ಕನ್ಸಿಸ್ಟೆನ್ಸಿನ. ನೋಡಿ, ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಸ್ವಲ್ಪ ಸಣ್ಣಗಿದ್ರೆ ಸಾಕು. ತೀರಾ ನುಣ್ಣಗೆ ದೋಸೆ ಹಿಟ್ಟಿನ ಥರ ಮಾಡೋದು ಬೇಡ. ಆಮೇಲೆ ಇದನ್ನು ಸ್ವಲ್ಪ ಬೆಚ್ಚಗಿರೋ ಅಂಥ ಜಾಗದಲ್ಲಿ ಇಡಬೇಕಾಗತ್ತೆ. ನೀವು OTG ಇದ್ದರೆ ಅದ್ರ ಲೈಟ್ ಆನ್ ಮಾಡಿ ಅದರೊಳಗಡೆ ಕೂಡ ಇಡ್ಬೋದು, ಅಥವಾ ಬಿಸಿ ನೀರಿನ ಪಾತ್ರೆ ಒಳಗಡೆ ಕೂಡ ಇಡ್ಬೋದು. ಅಂದರೆ ಇದೆಲ್ಲ ನೀವು ಸ್ವಲ್ಪ ಥಂಡಿ ಇದ್ದಾಗ ಮಾತ್ರ ಆ ರೀತಿ ಮಾಡಿ, ಇಲ್ಲಾಂದರೆ ಹಾಗೆ ಫರ್ಮೆಂಟ್ ಆಗುತ್ತೆ. ಈಗ ನೋಡಿ, ಟೊಮೆಟೊ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡು ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಒಂದು ಅರ್ಧ ಹುರಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಬೇಕು. ಈಗ ಇದೆರಡು ಚೆನ್ನಾಗಿ ಅದು ರೋಸ್ಟ್ ಆಗಬೇಕು. ಆದ ನಂತರ ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ಟವ್ವಿಂದು ಈ ಕೆಂಪು ಮೆಣಸಿನಕಾಯಿ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಹಾಕ್ಕೊಂಡು ಅದನ್ನು ಆ ಹೀಟಲ್ಲೇ ಅದು ಸ್ವಲ್ಪ ಬಿಸಿ ಆದರೆ ಸಾಕು. ಆಮೇಲೆ ಈ ರೀತಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಅದೇ ಪ್ಯಾನಿಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, 1 ಈರುಳ್ಳಿನ ಹೆಚ್ಚಾಕಿ, ಅದಕ್ಕೊಂದು 2 ಬೆಳ್ಳುಳ್ಳಿ ಎಸಳು, ಇದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಆ ನಂತರ 2 ಟೊಮೆಟೊ, ಅಂದರೆ 1 ಈರುಳ್ಳಿಗೆ 2 ಟೊಮೆಟೊದಷ್ಟು ಅಳತೆ, ಅದನ್ನು ಹಾಕ್ಕೊಂಡು ಈಗ ಟೊಮ್ಯಾಟೊ ಚೆನ್ನಾಗಿ ಬಾಡಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ. ನೋಡಿ, ಇಷ್ಟ ಆಗಬೇಕು. ನಂತರ ಅದಕ್ಕೆ ಒಂದು ಸ್ವಲ್ಪ ಸಣ್ಣದು ಹುಣಸೆ ಹಣ್ಣು, ನಾನು ತೋರಿಸಿದ್ದೀನ ಅಷ್ಟೇ ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಳ್ಳಿ. ಇದನ್ನು ಸಹ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ನಂತರ ಇದನ್ನು ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಪೌಡರು, ಅದ್ರ ಜೊತೆಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು. ನೋಡಿ, ರುಬ್ಬೇಕಾದ್ರೆ 1 ಟೀ ಸ್ಪೂನಷ್ಟು ಬೆಲ್ಲ ಮತ್ತು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕಿ ನೀರು ಹಾಕಿ ನೋಡಿ ಈ ರೀತಿ ರುಬ್ಕೊಳ್ಳಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಬೇಕು. ಒಗ್ಗರಣೆಗೆ ಒಂದು ಸಣ್ಣ ಪ್ಯಾನಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಅದಕ್ಕೆ ಅದು ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ, ಒಂದು 1/4 ಟೀ ಸ್ಪೂನಷ್ಟು ಹಿಂಗಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಒಗ್ಗರಣೆಗೆ ಇಷ್ಟೇ ಸಾಕು, ತುಂಬ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಗೇನೇ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ನೀವು ನಾನು ಮೊದಲೇ ತೋರಿಸಿದ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಜೀರಿಗೆ ಮೆಂತ್ಯ ಇದನ್ನೆಲ್ಲ ಹಾಕಿಬಿಟ್ರೆ ಸಾರಿನ ಮಸಾಲ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಹಾಕಬೇಕಲ್ಲ ಅದಷ್ಟೇ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಾಗಿದೆ ಒಗ್ಗರಣೆ. ಈಗ ಇದನ್ನು
ನಾವೇನು ರುಬ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋಣ. ನೋಡಿ ರುಚಿಯಾಗಿರೋಂಥ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಈಗ ನಾನು ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ರುಬ್ಬಿಟ್ಟಿರೋದು ಫರ್ಮೆಂಟ್ ಆಗಿದೆ ಚೆನ್ನಾಗಿ ಬೆಳಿಗ್ಗೆ. ಈಗ ಇದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕ್ಕೋಬೇಕು. ಇನ್ನೇನು ಹಾಕಬಾರ್ದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಅಷ್ಟೊಂದು ಸೆಕೆ ಇಲ್ಲ, ಆದ್ರೂ ಚೆನ್ನಾಗಿ ಆಗಿದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಉಪ್ಪನ್ನು ಕಲಸಾದ್ಮೇಲೆ ನಾವು ಒಂದು ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಆ ಪಾತ್ರೆಯಲ್ಲಿ ಮಾಡಬೇಕಾಗತ್ತೆ. ತಟ್ಟೆನ ನಾನು ತೋರಿಸ್ತೀನಿ ಹೇಗೆ ಇದು ರೆಡಿ ಮಾಡ್ಕೋಬೇಕು ಅಂತ. ನೋಡಿ ಒಂದು ಈ ರೀತಿ ಎಣ್ಣೆ ಹಾಕಬೇಕಾದ್ರೂ ಮಾಡ್ಕೊಬೋದು, ಆದರೆ ಇದರಲ್ಲಿ ಆ ಶೇಪು ಚೆನ್ನಾಗಿ ಬರೋದಿಲ್ಲ ತೆಗಿಬೇಕಾದ್ರೆ. ನಾನು ಪ್ರಿಫರ್ ಮಾಡೋದು ಈ ರೀತಿ ಅಂದರೆ ಬಟರ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಏನಾದ್ರು ಇದ್ದರೆ ಅದನ್ನು ಹಾಕಿದ್ರೆ ತುಂಬ ಈಸಿಯಾಗಿ ನಾವು ತೆಗಿಬೋದು ಇಡ್ಲಿನ. ಅದೇನು ಇಲ್ಲ ಸಿಕ್ತಿಲ್ಲ ನಮ್ಮ ಕಡೆ ಅಂದರೆ ಈ ರೀತಿ ಬಾಳೆ ಎಲೆ ಬೇಕಾದರೂ ಹಾಕ್ಕೊಬೋದು. ಕೆಳಗಡೆ ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ, ತೆಗಿಲಿಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನಿವತ್ತು ಪಾರ್ಚ್ಮೆಂಟ್ ಪೇಪರ್ನೇ ಹಾಕಿದ್ದೀನಿ ಕೆಳಗಡೆ. ಈಗ ಇದಕ್ಕೆ ಸುಮಾರು ಒಂದು ಅರ್ಧದಷ್ಟು ತುಂಬಿಟ್ಟು ಅಂದರೆ ಹಿಟ್ಟನ್ನು ಅದನ್ನು ಬೇಯಕ್ಕಿಡೋಣ. ಇದನ್ನು ಸುಮಾರು 12 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು ಸಲ ತೆಗೆದು ನೋಡಿ, 12 ನಿಮಿಷ ಆದಮೇಲೆ ಒಂದು ಸಲ ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿರೋದು. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಇಡಿ. 15 ನಿಮಿಷಕ್ಕಿಂತ ಜಾಸ್ತಿ ಬೇಯಿಸೋದೇನು ಬೇಡ, ಅಷ್ಟರೊಳಗೆ ಬೆಂದಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದನ್ನು ನೀವು ಇಡೀ ದಿನ ಇಟ್ಟು ಇಷ್ಟೇ ಸಾಫ್ಟಾಗಿರುತ್ತೆ, ಎಲ್ಲೂ ಹಾರ್ಡ್ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಬಾಕ್ಸಿಗಂತೂ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಆಗಲೇ ಹೇಳ್ದಂಗೆ ಇನ್ನೊಂದು ವೇರಿಯೇಷನ್ ತೋರಿಸ್ತೀನಿ ಎಂದಿದ್ದೆ. ಅದಕ್ಕೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಬೆಳಿಗ್ಗೆನೇ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟಾಕಿ ಕಲಿಸ್ಕೊಳ್ಳಿ. ಯಾಕೆ ಅಂತಂದರೆ ಹೀಗೆ ಹಾಕಿದ್ರೆ ಇಡ್ಲಿ ಬೆಂದಾಗ ಏನಾಗುತ್ತೆ, ಈ ಕಡಲೆಬೇಳೆ ಎಲ್ಲ ಕೆಳಗೋಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಗೆಯೇ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿರೋಂಥ ಕಡಲೆಬೇಳೆ ಹಾಕಿ ಕಲಿಸ್ಬಿಟ್ಟು ನಾವು ಮಾಮೂಲಿ ಏನು ಇಡ್ಲಿ ಪ್ಲೇಟ್ ಇರುತ್ತಲ್ಲ ಅದರೊಳಗಡೆ ಹಾಕಿ ಬೇಯಿಸ್ಕೋಬೇಕು. ಇದು ತಟ್ಟೆ ಇಡ್ಲಿ ಥರ ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೇಲೆ ಬೇಕಾದ್ರೆ ಡೆಕೋರೇಷನ್ಗೆ ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಟ್ಟೆ ಇಡ್ಲಿ ಅಷ್ಟೇ ಸಾಫ್ಟಾಗಿ ಇದೂ ಇರುತ್ತೆ. ಒಳಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಎಲ್ಲ ಕಡೆ ಕಡಲೆಬೇಳೆ. ಇಲ್ಲ ಅಂದರೆ ಏನಾಗುತ್ತೆ, ಕೆಳಗಡೆ ಹೋಗಿ ಸೆಟ್ಲ್ ಆಗಿಬಿಡ್ತಾಯಿತ್ತು. ಹಾಗಾಗಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.